ಧಾರಾವಾಹಿಯಲ್ಲಿ ಕಾನ್ಸ್ಟೇಬಲ್ ಪಾತ್ರದಲ್ಲಿ ನಟಿಸಿ ಜನರಿಗೆ ಹತ್ತಿರವಾಗಿದ್ದ ಕಿರುತೆರೆ ಜೊತೆಗೆ ಹಿರಿತೆರೆ ರಂಗಭೂಮಿಯಲ್ಲಿ ನಟಿಸಿ ಗಮನ ಸೆಳೆದಿದ್ದ ಹಿರಿಯ ನಟ ವಿಜಯ್ ಕುಮಾರ್ ಜಿತ್ತೂರಿ ನಮ್ಮನ್ನು ಅಗಲಿದ್ದಾರೆ. ಆಗಸ್ಟ್ 10ರ ಸೋಮವಾರದಂದು ತಮ್ಮ ಹುಟ್ಟೂರಾದ ಗದಗದಲ್ಲಿ ವಿಜಯ್ ಕುಮಾರ್ ಜಿತ್ತೂರಿ ಕೊನೆಯುಸಿರೆಳೆದಿದ್ದಾರೆ. ವಿಜಯ್ ಕುಮಾರ್ ಜಿತ್ತೂರಿ ಅವರು ಪ್ರಸಿದ್ಧ ಧಾರಾವಾಹಿಗಳಾದ ಮಂಗಳಗೌರಿ ಮದುವೆ, ಮಿಲನ ಧಾರಾವಾಹಿಗಳಲ್ಲಿ ನಟಿಸಿ ಜನಮನ್ನಣೆ ಪಡೆದಿರುವ ಸರಳ ಮತ್ತು ಅನುಭವಿ ಕಲಾವಿದರು. ವಿಜಯ್ ಕುಮಾರ್ ಜಿತ್ತೂರಿ ಅವರು ಕೇವಲ ನಟ ಮಾತ್ರ ಅಲ್ಲ, ಗಾಯಕ ಕೂಡ ಹೌದು. ಅವರು ಕಲಾಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ. 40 ವರ್ಷ ತಮ್ಮ ಜೀವನವನ್ನೇ ನಟನೆಗಾಗಿ ಮುಡಿಪಾಗಿಟ್ಟ ಹಿರಿಯ ಕಲಾವಿದರು ತಮ್ಮ ಕೊನೆ ಕಾಲದಲ್ಲಿ ಕಷ್ಟ ಎದುರಿಸುವಂತಾಗಿತ್ತು. ಅವರಿಗೆ ಇತ್ತೀಚೆಗೆ ಹೆಚ್ಚಿನ ಅವಕಾಶಗಳು ಬಂದಿರಲಿಲ್ಲ. ಈ ಕಾರಣದಿಂದಾಗಿ ಮನೆ ಬಾಡಿಗೆ ಕಟ್ಟಲು ಸಾಧ್ಯವಾಗದೆ ಹುಟ್ಟೂರಿಗೆ ತೆರಳಿದ್ರು. ಹಲವು ವರ್ಷಗಳಿಂದ ಬಣ್ಣದ ಲೋಕದ ಜೊತೆ ಒಡನಾಟ ಹೊಂದಿದ್ದ ಜಿತ್ತೂರಿಯವರ ಕಂಠವನ್ನು ಮೆಚ್ಚಿ ಶಂಕರ್ ನಾಗ್ ಗಾಯನದ ಅವಕಾಶವನ್ನು ನೀಡಿದ್ರು. ಹೌದು, ರಂಗಭೂಮಿ ಕಲಾವಿದರಾಗಿದ್ದ ವಿಜಯ್ ಕುಮಾರ್ ಜಿತ್ತೂರಿ ಅವರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಂಟೇಸ್ವಾಮಿ ಕಥಾ ಪ್ರಸಂಗ ನಾಟಕದಲ್ಲಿ ಅಭಿನಯಿಸ್ತಾ ಇದ್ದ ಸಂದರ್ಭ ಶಂಕರ್ ನಾಗ್ ಇವರ ಗಾಯನವನ್ನು ಮೆಚ್ಚಿ ಅವಕಾಶವನ್ನು ನೀಡಿದ್ರು. ರವೀಂದ್ರ ಕಲಾಕ್ಷೇತ್ರದಲ್ಲಿ ಆ ಕಾಲದಲ್ಲಿ ನಡೀತಾ ಇದ್ದ ನಾಟಕಗಳಲ್ಲಿ ಒಂದನ್ನು ಆಯ್ಕೆ ಮಾಡಿ ಕಲ್ಕತ್ತಾದಲ್ಲಿ ಪ್ರದರ್ಶನಕ್ಕಾಗಿ ಬಂದಿದ್ದ ಶಂಕರ್ ನಾಗ್ ನಾಗಮಂಡಲ ನಾಟಕವನ್ನು ಆಯ್ಕೆ ಮಾಡಿದ್ರು. ಗಾಯಕರ ಹುಡುಕಾಟದಲ್ಲಿದ್ದ ಶಂಕರ್ನ ಕಣ್ಣಿಗೆ ಬಿದ್ದದ್ದು ವಿಜಯ್ ಕುಮಾರ್ ಜಿತ್ತೂರಿ. ರಂಗಭೂಮಿ ಕಲಾವಿದರಿಗೆ ನಟನೆಯ ಜೊತೆಗೆ ಗಾಯನವೂ ಬಹಳ ಮುಖ್ಯ. ತನ್ನ ಸುಮಧುರ ಕಂಠವೇ ಜಿತ್ತೂರಿ ಅವರಿಗೆ ವರವಾಗಿತ್ತು. ಆ ಕಾರಣದಿಂದಲೇ ಅವರಿಗೆ ಶಂಕರ್ ನಾಗ್ ಅವರೊಂದಿಗಿನ ಒಡನಾಟದ ಅವಕಾಶವೂ ಸಿಕ್ಕಿತ್ತು. ಸುಮಾರು 4 ದಶಕಗಳ ಕಾಲ ಸುದೀರ್ಘ ನಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದ ವಿಜಯ್ ಕುಮಾರ್ ಜಿತ್ತೂರಿಯವರ ರಂಗಭೂಮಿಯ ಆರಂಭಿಕ ದಿನಗಳು ಸುಲಭದ್ದಾಗಿರಲಿಲ್ಲ. ರವೀಂದ್ರ ಕಲಾಕ್ಷೇತ್ರದ ಹೊರಬಾಗಿಲಲ್ಲಿ ಅದೆಷ್ಟೋ ದಿನ ಒಂದೇ ಒಂದು ಅವಕಾಶಕ್ಕಾಗಿ ಕಾದು ಅವಕಾಶವನ್ನು ಪಡೆದಿದ್ರು. ಆರಂಭಿಕ ದಿನಗಳಲ್ಲಿ ಇರೋದಿಕ್ಕೆ ಜಾಗನೂ ಇಲ್ಲದೆ ಇದ್ದಾಗ ನಟಿ ಉಮಾಶ್ರೀ ಇವರಿಗೆ ತನ್ನ ಮನೆಯಲ್ಲಿ ಜಾಗ ಕೊಟ್ಟಿರುವ ಬಗ್ಗೆಯೂ ಜಿತ್ತೂರಿಯವರು ಸಂದರ್ಶನವೊಂದರಲ್ಲಿ ನೆನಪಿಸಿಕೊಂಡಿದ್ದಾರೆ. ಅವಕಾಶಕ್ಕಾಗಿ ಕಾದು ದಕ್ಕಿಸಿಕೊಂಡು ನಿಷ್ಠೆಯಿಂದ ತನಗೆ ಸಿಕ್ಕಿದ ಅವಕಾಶವನ್ನು ಸದುಪಯೋಗಪಡಿಸಿ ರಂಗಭೂಮಿ ಮತ್ತು ಕಲಾಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದ ಜಿತ್ತೂರಿಯವರು ತನ್ನ ಕೊನೆ ಕಾಲದಲ್ಲಿ ಮತ್ತೆ ಅವಕಾಶ ವಂಚಿತರಾಗಿ ಬೆಂಗಳೂರಿನಲ್ಲಿ ಜೀವನ ಸಾಗಿಸುವುದೇ ಕಷ್ಟವಾಗಿ ಮರಳಿ ತಮ್ಮ ಹುಟ್ಟೂರು ಗದಗಕ್ಕೆ ಹಿಂತಿರುಗಿದ್ರು. ಈಗ ಉಸಿರಾಟದ ಸಮಸ್ಯೆಯಿಂದ ಕೊನೆ ಉಸಿರು ಎಳೆದಿದ್ದಾರೆ. ಅವರ ಸಾವಿಗೆ ಅನೇಕರು ಕಂಬನಿ ಮಿಡಿದಿದ್ದಾರೆ.